ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಸಿಂಪಲ್ ಆಗಿ ಒಂದು ಸೈಡ್ ಡಿಶ್ ಮಾಡೋದು ನೋಡ್ಕೊಳ್ಳೋಣ. ಮನೆಯಲ್ಲಿ ಒಂದು 3 ಮೊಟ್ಟೆ ಇದ್ದರೆ ಸಾಕು, ರುಚಿಯಾಗಿ ಹಾಗೆ ಖಾರವಾಗಿ ಈ ರೀತಿ ಪೆಪ್ಪರ್ ಫ್ರೈಯನ್ನು ನಾವು ಮಾಡ್ಕೊಳ್ಬೋದು. ಓಕೆನಾ, ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸ್ಟವ್ ಮೇಲೆ ಪ್ಯಾನ್ ಬಿಸಿ ಮಾಡಿ 2 ಟೀ ಸ್ಪೂನಷ್ಟು ಮಾತ್ರ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹೆಚ್ಚಿಗೆ ಹಾಕಬೇಡಿ, ಇಷ್ಟು ಹಾಕ್ಕೊಂಡ್ರೆ ಸಾಕು. ನಂತರ 2 ಹಸಿಮೆಣಸಿನ್ಕಾಯಿನ ಸೇರಿಸ್ತಿದ್ದೀನಿ. ಹಾಗೆ ಒಂದು ಈರುಳ್ಳಿ, ಸಣ್ಣ ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಇಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್, ಸಾಕಾಗುತ್ತೆ. ಈ ಈರುಳ್ಳಿ ಲೈಟಾಗಿ ಅಂದರೆ ಹಸಿ ವಾಸನೆ ಹೋದರೆ ಸಾಕು, ತುಂಬ ಏನು ಕೆಂಪಗಾಗೋ ಅವಶ್ಯಕತೆ ಇಲ್ಲ. ಹಾಗೆಯೇ ಈ ಜಾಗದಲ್ಲಿ ನೀವು ಕರಿಬೇವು ಹಾಗೆ ಕ್ಯಾಪ್ಸಿಕಮು ಇದೆಲ್ಲ ಬೇಕು ಅಂದರೂ ಹಾಕ್ಕೊಳ್ಬೋದು. ಹಾಗೆ ಒಂದೇ ಒಂದು ಟೊಮೊಟೊನ ಸೇರಿಸ್ತಾ ಇದ್ದೀನಿ. ಈ ಟೊಮೊಟೊನೂ ಅಷ್ಟೇ ಅರ್ಧಂಬರ್ಧ ಫ್ರೈ ಆದರೆ ಸಾಕು. ಒಂದು 1/4 ಟೀ ಸ್ಪೂನಷ್ಟು ಮಾತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡ್ತಿದ್ದೀನಿ. ಮನೇಲಿ ಏನೂ ಇಲ್ಲಪ್ಪ, ಸೈಡ್ ಡಿಶ್ ಆದರೆ ಬೇಕು ಅನಿಸ್ತಿದೆಯಾ, ಹಾಗಿದ್ರೆ ಒಂದು 3 ಮೊಟ್ಟೆ ಇದ್ದರೆ ಸಾಕು ಫ್ರೆಂಡ್ಸ್. ಈ ರೀತಿ ಮಾಡ್ಕೊಳ್ಳಿ, ರುಚಿಯಾಗೂ ಇರುತ್ತೆ. ಮೊಟ್ಟೆನ ಇಷ್ಟಪಡೋರಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇಷ್ಟು ಫ್ರೈ ಆಯ್ತಲ್ವಾ, ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಅಷ್ಟೇ ಇದರಲ್ಲಿ ಖಾರ ಹಾಕ್ತಿರೋದು, ನಾನು ಬೇರೆ ಏನೂ ಹಾಕ್ತಿಲ್ಲ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲನ ಸೇರಿಸ್ಕೊಳ್ತೀನಿ. ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಖಾರ ಹೆಚ್ಚಿಗೆ ತಿನ್ನೋರಾದರೆ ಒಂದು 1/4 ಟೀ ಸ್ಪೂನಷ್ಟು ಮಾತ್ರ ಮೆಣಸಿನ ಪುಡಿನ ಹಾಕ್ಕೊಂಬಿಡಿ. ನೋಡಿ, ಇಷ್ಟು ಫ್ರೈ ಆಯ್ತಲ್ವ, ಈಗ ಪ್ಯಾನ್ ಪೂರ್ತಿ ಹಡ್ಕೋಬೇಕು. ನೋಡಿ ನಾನು ಮಾಡ್ತಿದ್ದೀನಲ್ಲ, ಆ ರೀತಿ ಮಾಡ್ಕೊಳ್ಳಿ. ಹಾಗೆ ಇದರಲ್ಲಿ ಮೊಟ್ಟೆಗಳನ್ನು ಒಡೆದು ಸೇರಿಸ್ಕೊಳ್ಳೋಣ. ನಾನಿವತ್ತು 3 ಮೊಟ್ಟೆ ಹಾಕ್ತಾಯಿದ್ದೀನಿ. ನಾನು ತೋರಿಸಿರೋ ಮಸಾಲೆಗೆ ನೀವು 3 ರಿಂದ 4 ಮೊಟ್ಟೆವರೆಗೂ ಹಾಕ್ಕೊಳ್ಬೋದು. ನಂತರ ಒಂದ್ರ ಪಕ್ಕ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕ್ಕೊಳ್ಳಿ. ಒಂದ್ರ ಮೇಲೆ ಒಂದು ಹಾಕೋಕ್ಕೆ ಹೋಗಬೇಡಿ. ಈ ರೀತಿ ಹಾಕಿದ ನಂತರ ಸ್ಟವ್ ಪೂರ್ತಿ ಸಿಮ್ಮಲ್ಲಿ ಇಟ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 3 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಕದಲಿಸ್ಬಾರ್ದು. ನೋಡಿ, ಈಗ 3 ನಿಮಿಷ ಆಯಿತು. ನೋಡಿದ್ರಲ್ಲ, ಒಂದು ಸ್ವಲ್ಪ ಡ್ರೈ ಆಗಿ ಗಟ್ಟಿಯಾಗಿದೆ ಅಲ್ವಾ. ಈ ಜಾಗದಲ್ಲಿ ಆ ಕಡೆ ಈ ಕಡೆ ಟರ್ನ್ ಮಾಡ್ಕೊಳ್ಳೋಣ. ನಿಧಾನಕ್ಕೆ ಮಾಡ್ಕೊಳ್ಳಿ, ಒಡೆದ್ರೂ ಚಿಂತೆ ಇಲ್ಲ ಫ್ರೆಂಡ್ಸ್, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗೇ ಬರುತ್ತೆ. ನೋಡಿ ನಾನು ಮಾಡ್ತಿದ್ದೀನಲ್ಲ, ಆ ರೀತಿ ಸ್ಪೈಸಿಯಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ, ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಪೂರ್ತಿ ಟರ್ನ್ ಮಾಡಿದ ನಂತರ ಮತ್ತೆ ಒಂದು 2 ನಿಮಿಷ ಇದನ್ನು ರೋಸ್ಟ್ ಮಾಡಬೇಕು. ನೋಡ್ಕೊಂಡ್ರಿ ಅಲ್ವಾ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತ. ಈಗಂತೂ ನಮಗೆ ಒಂದು ಸಲ 2 ನಿಮಿಷ ಫ್ರೈ ಆದ ನಂತರ ರೆಡಿ ಆಗೋಯ್ತು. ಇದರಲ್ಲಿ ಲೈಟಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೊಂಬಿಡಿ. ಓಕೆ, ಇದೇ ರೀತಿ ನೀವು ಅಷ್ಟೇ ಫ್ರೆಂಡ್ಸ್ ಮನೇಲಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಹಾಗಿದ್ರೆ ಹೇಗೆ ಬಂತು ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.